ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಎಂಬ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟರು. ರಾಜಣ್ಣ ಯಾವತ್ತೂ ಕಾಂಗ್ರೆಸ್ ಬಿಡುವ ಮಾತಾಡಿಲ್ಲ. ಇದ್ದಕ್ಕಿದ್ದಂತೆಯೇ ಇವರೇ ಸೃಷ್ಟಿಸಿಕೊಂಡು ರಾಜಕೀಯ ಮಾತಾಡೋದು ಸರಿಯಲ್ಲ. ಈಗ ಯಾಕೆ ಇದೆಲ್ಲ ಉದ್ಭವ ಆಯಿತು? ಇದು ಅನಾವಶ್ಯಕ ಚರ್ಚೆ ಅಂತ ಕಿಡಿಕಾರಿದ್ರು. ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿದಾಗ್ಲೂ ರಾಜಣ್ಣ ಇದೆಲ್ಲ ಮಾತಾಡಿಲ್ಲ. ಈಗ ಇದೆಲ್ಲ ಮಾತಾಡೋದು ಸರಿಯಲ್ಲ. ಟೀಕೆ ಟಿಪ್ಪಣಿಗಳು ರಾಜಕೀಯದಲ್ಲಿ ಸಹಜ. ಅದನ್ನೇ ಆಧಾರ ಇಟ್ಟುಕೊಳ್ಳಕ್ಕಾಗಲ್ಲ. ಯಾರ ಮೇಲೆ ಏನ್ ಬೇಕಾದ್ರೂ ಆರೋಪ ಬರಬಹುದು. ಪುರಾವೆ ನೋಡಿ ಮಾತಾಡಬೇಕು ಅಂತ ಕಿಡಿಕಾರಿದ್ರು. ರಾಜಣ್ಣ ಈಗ ಕಾಂಗ್ರೆಸ್ ಬಿಡೋದಿಲ್ಲ ಅಷ್ಟೇ, ರಾಜಣ್ಣ ಒಬ್ಬಂಟಿಯಲ್ಲ, ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇದೆ ಅಂದಿದ್ದಾರೆ. ದಾವಣಗೆರೆ ಎಸ್ಪಿಯನ್ನ ನಾಯಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿಕೆಗೆ ಎಂಪಿ ರೇಣುಕಾಚಾರ್ಯ ಖಂಡನೆ ವ್ಯಕ್ತಪಡಿಸಿದ್ರು. ಲೂಸ್ ಟಾಕಿಂಗ್ ಮಾಡಬಾರ್ದು. ಜಿಲ್ಲಾಡಳಿತ, ಎಸ್ಪಿ, ಡಿಸಿ ಕಾಂಗ್ರೆಸ್ ಏಜೆಂಟರು ಅಂತ ನಾವು ಆರೋಪ ಮಾಡ್ತೀವಿ. ಆದ್ರೆ ಓರ್ವ ಮಹಿಳಾ ಅಧಿಕಾರಿಗೆ ಈ ರೀತಿ ಹೋಲಿಕೆ ಮಾಡೋದು ಸರಿಯಲ್ಲ ಅಂದ್ರು. ನಮ್ಮ ನಡವಳಿಕೆಯನ್ನ ಜನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಾನೇನು ಹರಿಹರ ಶಾಸಕರನ್ನ ಅಪಮಾನ ಮಾಡ್ತಿಲ್ಲ. ಆದ್ರೆ ಆ ರೀತಿ ಹಗುರವಾಗಿ ಮಾತನಾಡಿ ನಾಲಿಗೆ ಹರಿಬಿಡಬಾರದು. ಯಾರೇ ಮಾತಾಡಿದ್ರು ಅದು ತಪ್ಪು ಅಂತ ಬಿಪಿ ಹರೀಶ್ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಲಂಚ ಕೇಳುವ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಿಎಂ ನಿಗಮದ ಅಧ್ಯಕ್ಷರ ತಲೆದಂಡಕ್ಕೆ ಮುಂದಾಗಿದ್ರು. ಸಮಜಾಯಿಷಿ ನೀಡಲು ಬಂದಿದ್ದ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ಗೆ ರಾಜೀನಾಮೆ ನೀಡುವಂತೆ ಸೂಚಿಸಿದ್ರು. ಆದರೆ ಸಿಎಂ ಸೂಚನೆ ನೀಡಿ 2 ದಿನ ಕಳೆದರೂ ರವಿಕುಮಾರ್ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿಯೇ ಮುಂದುವರೆದಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಎಐ ತಂತ್ರಜ್ಞಾನ ಬಳಸಿ ನನ್ನ ತೇಜೋವಧೆ ಯತ್ನ ನಡೆಸಿದ್ದಾರೆ. ತನಿಖೆ ಆಗಿ ವರದಿ ಬರುವ ತನಕ ರಾಜೀನಾಮೆ ನೀಡಲ್ಲ ಅಂತ ಸಿಎಂ ಡಿಸಿಎಂಗೆ ರವಿಕುಮಾರ್ ಸಂದೇಶ ರವಾನಿಸಿದ್ದಾರಂತೆ. ರವಿಕುಮಾರ್ ನಡೆ ಸದ್ಯ ನಾಯಕರ ಗೊಂದಲಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಸರಳೀಕರಣವನ್ನ ಕ್ರಾಂತಿಕಾರಕ ಸುಧಾರಣೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ವಾಗತಿಸಿದ್ದಾರೆ. ಜಿಎಸ್ಟಿ ಸರಳೀಕರಣದಿಂದ ರಾಜ್ಯದಿಂದ ರಾಜ್ಯಕ್ಕೆ ವ್ಯಾಪಾರಕ್ಕೆ ಇದ್ದ ಅಡಚಣೆ ನಿವಾರಣೆಯಾಗಲಿದೆ. ಜಿಎಸ್ಟಿ ಸಡಿಲಕ್ಕೆ ನಾಗರಿಕ ಮತ್ತು ಕೈಗಾರಿಕಾ ವಲಯದಿಂದ ಬೇಡಿಕೆ ಇತ್ತು. ತುಂಬಾ ವಸ್ತುಗಳು 0% ಇರಲಿವೆ. ಬಳಕೆ ಹೆಚ್ಚಳ ಮತ್ತು ಮಾರುಕಟ್ಟೆ ವಿಸ್ತರಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಕ್ರಾಂತಿಕಾರಕ ಸುಧಾರಣೆ ಮಾಡಲಾಗಿದೆ. ಜೀವ ರಕ್ಷಣೆ, ಆರೋಗ್ಯ ರಕ್ಷಣೆ ಕೈಗೆಟುಕುವಂತಹ ದರದಲ್ಲಿ ಮಾಡಲಾಗಿದೆ. ಕೃಷಿ, ಆಟೋಮೊಬೈಲ್ ಉದ್ಯಮದಲ್ಲಿ ಸಂಚಲನ ಮೂಡಿಸುವಂತಾಗಿದೆ. ಉತ್ಪಾದನಾ ವಲಯದಲ್ಲಿ ಕೂಡ ಇದರಿಂದ ಸುಧಾರಣೆ ಆಗಲಿದ್ದು, ಜಿಎಸ್ಟಿ ಸರಳೀಕರಣ ಒಮ್ಮತದ ಪಕ್ಷಾತೀತವಾದ ನಿರ್ಧಾರ ಆಗಿದೆ. ಭಾರತ ಒಂದು ಶಕ್ತಿ, ಪ್ರಗತಿಪರ ಯೋಚನೆ ಮಾಡುತ್ತೆ ಅಂತ ತೋರಿಸಿದೆ ಅಂದ್ರು. ಅಲ್ಲದೆ ರಾಜ್ಯದ ಜಿಡಿಪಿ ಕೂಡ ಬೆಳೆಯಲು ಈ ಬೆಳವಣಿಗೆ ಅನುಕೂಲ ಆಗಲಿದೆ. ತಾತ್ಕಾಲಿಕವಾಗಿ ಆದಾಯ ಕಡಿಮೆ ಆಗಬಹುದು, ಆದರೆ ಲಾಂಗ್ ಟರ್ಮ್ನಲ್ಲಿ ಇದು ಲಾಭ ತಂದು ಕೊಡಲಿದೆ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.